ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ ಒಳಗೆ ಸಾಧನೆ ಹೊರಗೆ ವೇದನೆ. ಮಾಮ ಕಣ್ಮಣಿ ಒಂದು ಕಾಫಿ ಮಾಡು. ಬಂದೆ. ಎಸ್ ಸ್ಪೀಕಿಂಗ್ ಮಿಸ್ಟರ್ ಅಳಿಮಯ್ಯ. ಅಮ್ಮ ಎಲ್ಲಿ? ಆ ರಾಕ್ಷಸಿ ಗೀತಾ ಈ ಮನೆಯಿಂದ ತೊಲಗಿದ್ಮೇಲೆ ಈ ಮನೆಯಲ್ಲಿ ಪ್ರಶಾಂತವಾದ ಒಂದು ಮೂಲೆಯಲ್ಲಿ ಕೂತು ನೆಮ್ಮದಿಯಾಗಿ ಮ್ಯೂಸಿಕ್ ಕೇಳ್ತಾ ಇದ್ದಾಳಪ್ಪ. ಇನ್ನು ನಿಮ್ಮ ಅಪ್ಪ ಅಲಿಯಾಸ್ ನನ್ನ ಭಾವಜಿ ತುಂಬಾ ರಿಲ್ಯಾಕ್ಸ್ ಮೂಡಲಿದ್ದಾರೆ. ಇನ್ನು ಕಣ್ಮಣಿ ಕಿಚನ್ ಅಲ್ಲಿ ಕಾಫಿ ಮಾಡ್ತಾ ಇದ್ದಾಳೆ. ಮಾಮ ಕಣ್ಮಣಿ ಬಗ್ಗೆ ನಾನು ಕೇಳ್ದೆ ನೋಡು, ನಮ್ಮ ಜಾಯಮಾನನೇ ಹಂಗೆ. ಒಂದು ಪ್ರಶ್ನೆ ಕೇಳಿದ್ರೆ ಇರೋ ಅಷ್ಟೂ ಉತ್ತರನ ಹೇಳ್ಬಿಡ್ತೀವಿ. ಒಟ್ನಲ್ಲಿ ಈ ಮನೆಯಲ್ಲಿ ಆ ಗೀತಾ ಬರೋದಕ್ಕಿಂತ ಮುಂಚೆ ಎಷ್ಟು ಖುಷಿ, ಎಷ್ಟು ಲವಲವಿಕೆ ಇತ್ತು, ಅಷ್ಟೇ ಖುಷಿ, ಅಷ್ಟೇ ಲವಲವಿಕೆ ಮರುಕಳಿಸಿದೆ. ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಹೇಗಿರಬೇಕು ಅದೆಲ್ಲ ಅಷ್ಟೇ ಒಪ್ಪಪೂರ್ಣವಾಗಿದೆ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಅಣ್ಣ ಮಾಡಿರೋದು ತಪ್ಪಾಗಿದೆ. ಓ ಬಂದ್ಲಲ್ಲ ಗೀತನ ಸಪೋರ್ಟರ್. ಬಗಲ್ ಮೇ ದುಶ್ಮನ್. ಈ ಮನೆ ವಿಭೀಷಣನ ಮಿನಿ ಅವತಾರ ಇವಳು. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ಅದಕ್ಕೆ ಒಳ್ಳೆಯವರು. ಸುಮ್ನೆ ಅವ್ರ ಮೇಲೆ ಇಲ್ದೇ ಇರೋ ಅಪವಾದ ಹಾಕಿ ಅಪ್ಪನ ದೃಷ್ಟಿಯಲ್ಲೂ ಅವ್ರನ್ನ ಕೆಟ್ಟವರನ್ನಾಗ್ ಮಾಡಿ ಉಪಾಯ ಮಾಡಿ ಈ ಮನೆಯಿಂದ ಈಚೆ ದಬ್ಬದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಏಯ್ ಬಾಯಿ ಮುಚ್ಕೊಂಡು ಹೋಗೆ. ನಿಮ್ ಮತ್ತಿಗೆ ಬಾಯಿ ಬಂದಾಗೆಲ್ಲ ಮಾತಾಡ್ದಾಗ ನೀವ್ ಇರ್ಲಿಲ್ವಲ್ಲ, ಅದಕ್ಕೆ ನಿಮಗ್ ಗೊತ್ತಿಲ್ಲ. ಇರ್ದಿದ್ರು ಗೊತ್ತಾಗುತ್ತೆ, ಯಾಕಂದ್ರೆ ಅತ್ಕೆಗೆ ಆ ರೀತಿ ಮಾತಾಡೋ ಗುಣ ಇಲ್ಲ. ಇಲ್ದೇ ಇರೋ ತಪ್ಪನ ಅವ್ರ ಮೇಲೆ ಹಾಕಿ ಗೂಬೆ ಕೂರ್ಸಿದೀರಾ. ನಿನ್ ಮುಂದೆ ಗೆಲ್ಲೋರ್ನ ಕಂಡ್ರೆ ನಿನ್ಗಾಗಲ್ಲ ಅಣ್ಣ. ಅದ್ಕೆ ಎಲ್ಲಾದ್ರಲ್ಲೂ ನಿನ್ಕಿಂತ ಮೇಲು ಅಂತ ನಿನಗ್ ಯಾವಾಗ ಗೊತ್ತಾಯ್ತೋ ಅವಾಗಿಂದ ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ಯಾ ಅಲ್ವಾ? ಇದು ನ್ಯಾಯನಾ? ಏನೋ ವಿಜಯವಳು, ಮೊನ್ನೆ ತನಕ ತೊಟ್ಲಲ್ಲಿ ಮಾಡ್ಕೊಂಡು ಅಂತ ಬೆರಳು ಚಿಪ್ತಿದ್ದವಳು ಸಡನ್ ಆಗಿ ಗೆದ್ದು ಬಂದು ನ್ಯಾಯದ ಬಗ್ಗೆ ಮಾತಾಡ್ತಿದ್ದಾಳಲ್ಲೋ. ಕೊಬ್ಬು ಜಾಸ್ತಿ ಆದ್ರೆ ಹೀಗೆ ಮಾಮ. ಆ ಕೊಬ್ಬು ಜಾಸ್ತಿ ಆಗಿರೋದು ನಿನ್ಗೆ ಅಣ್ಣ. ಏಯ್ ಚಿಕ್ಕೋಳ್ ತರ ಇದ್ರೆ ಸರಿ. ತಪ್ಪನ್ನ ತಪ್ಪು ಅಂತ ಹೇಳೋಕೆ ಚಿಕ್ಕೋರಾದ್ರೇನು ದೊಡ್ಡೋರಾದ್ರೇನು? ಗೀತಾ ಅದ್ಗೆ ಛಲಗಾತಿ ಇದ್ದು ಸಾಧಿಸ್ತಾಳೆ ಹೊರತು ಮನೆ ಬಿಟ್ಟು ಓಡ ಹೋಗಲ್ಲ. ನೀನೇ ಏನೋ ಕುತಂತ್ರ ಮಾಡಿ ಮನೆಯಿಂದ ಆಚೆ ಕಳ್ಸಿದ್ಯಾ. ನೀನ್ ಮಾಡ್ತಿರೋದು ತಪ್ಪು ತಪ್ಪು ತಪ್ಪು. ಈಗ ನೀನ್ ಮಾಡ್ತಾ ಇರೋದು ತಪ್ಪು. ಆ ಗೀತಾ ಬಂದು ಅವಳ ಬುದ್ಧಿ ನಿನಗೂ ಕಲ್ಸೋದ್ಲಾ? ಹೌದಮ್ಮ, ಆದ್ರೆ ನೀನ್ ಯಾಕೆ ಈ ಒಳ್ಳೆ ಬುದ್ಧಿ ಕಲ್ತಿಲ್ಲ? ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ಅಪ್ಪನ ಹತ್ರ ನೀನು ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳಿದ್ಯಲ್ಲಮ್ಮ. ಇದು ಸಂಸಾರ ಕಾಪಾಡೋ ಗುಣ. ಲುಕ್, ಇದು ನನ್ನ ಸಂಸಾರ. ಇದನ್ ಹೇಗ್ ಕಾಪಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತೀನಿ. ಈ ಮನೆಯಲ್ಲಿ ನೀನು ಇದೆಯಾ ಅನ್ನೋದನ್ನ ಮರಿಬೇಡ ಶ್ರುತಿ. ಇಲ್ಲ ನಾನು ಆ ರಾಕ್ಷಸಿ ಗೀತಾ ತರ ಆಡ್ತೀನಿ ಅಂದ್ರೆ ಅವಳಿಗೆ ಬಂದ ಗತಿನೇ ನಿನಗೂ ಬರುತ್ತೆ. ಇದು ನಿನಗ್ ಸಂಬಂಧಪಡದ ವಿಷಯ. ಬಾಯಿ ಮುಚ್ಕೊಂಡು ಹೋಗು ಒಳಗೆ. ತಂಗೇವಾ, ಈ ಚೋಟ್ ಮೆಣಸಿನ್ಕಾಯಿ ಹೋಗ್ಬಿಟ್ಟು ಭಾವಜಿ ಹತ್ರ ಫಿಟ್ಟಿಂಗ್ ಇಡೋ ಸೀನ್ ಇದೆಯಾ? ನಿಮ್ಮ ಭಾವಾಜಿ ನಂಬೋದು ನನ್ನ ಮಾತನ್ನ ಅಣ್ಣ. ಈ ಮನೆಯಲ್ಲಿ ನಡೆಯೋದು ನನ್ನ ಮಾತು. ಅದೇ ನಡಿಬೇಕಮ್ಮ. ಮತ್ತೆ ಗೌರವ ಸಿಗೋದು ಹುಲಿ ಗುರ್ರ ಅಂದಿದ್ದಕ್ಕೆ, ಬೆಕ್ಕ ಮ್ಯಾವ್ ಅಂದಿದ್ದಕ್ಕಲ್ಲ.
ನೋಡ್ದೇನೆ ಗೀತಾ ನಿನ್ ಸಾಧನೆ. ನೀನು ಗಂಡನ ಮನೆ ಬಿಟ್ಟು ಬಂದಿದ್ದಕ್ಕೆ ನನ್ನ ಹಳೆಯ ಸ್ನೇಹಿತರೆಲ್ಲ ಆಟೋ ಮಾಡ್ಕೊಂಡು ಬಂದು ಬೈದು ಹೋಗ್ತಿದ್ದಾರೆ. ರೀ ಅದಕ್ಕೆ ಇವಳೇನ್ ಮಾಡಕ್ಕಾಗತ್ತೆ? ಏ ಶ್ರೀನಿವಾಸ, ನಿನಗೆ ಇಂಥ ಮಗಳು ಹುಟ್ಟಿದಳಲ್ಲೋ ಅಂತಿದ್ದಾರೆ. ಅದಕ್ಕೆ ಇವಳೇನ್ ಮಾಡ್ಬೇಕೀಗ? ಏನು ಮಾಡ್ಬೇಕಾಗಿಲ್ಲ. ಈ ಮನೆ ಬಿಟ್ಟು ಗಂಡನ ಮನೆಗೆ ಹೋದ್ರೆ ಸಾಕು. ಧಿಮಾಕು, ಕೊಬ್ಬು, ಸ್ವಾಭಿಮಾನ ಇದನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಿ ಗಂಡನ ಮನೆಗೆ ಹೋದ್ರೆ ಸಾಕು. ಆದ್ರೆ ಇದಕ್ಕೆ ಅವರು ಒಪ್ಬೇಕಲ್ಲ. ಇವಳು ಹೋದ್ರೆ ಅವ್ರು ಯಾಕೆ ಒಪ್ಪಲ್ಲ ಅಂತೀನಿ? ನಿಮ್ಮ ಅಳಿಯಂದ್ರ ಮಾಡಿದ ಡ್ರಾಮಾನ ನಾನು ನೋಡಿದ್ನಲ್ಲ. ಏ ಸುಶೀಲಾ, ಅಳಿಯಂದ್ರು ಮಾಡಿರೋದು ಡ್ರಾಮಾನೇ ಇರ್ಬೋದು ಕಣೆ, ಆದ್ರೆ ಅವ್ರು ಒಳ್ಳೆಯವರು. ಅವ್ರ ಮನೆಗೆ ಹೋದಾಗ ಅವ್ರು ತೋರಿಸ್ಕೊಂಡ್ರ, ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಕೊಂಡು ಸಂಸಾರ ಶುರು ಮಾಡೋ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ರಲ್ಲ. ಹೇಳಿದ್ದನ್ನ ಕೇಳೋ ಬುದ್ಧಿ, ಮಾಡೋ ಬುದ್ಧಿ ಅವ್ರಿಗಿದೆ ಕಣೆ, ಆದ್ರೆ ಹೇಳಿದ್ದಕ್ಕೆ ಹಿಂದೇಟಾಕೋ ಬುದ್ಧಿ ನಿನ್ನ ಮಗಳಿಗಿದೆಯಲ್ಲೇ. ಗೀತಾ ಗೌರವಿಸೋದು ಸ್ವಾಭಿಮಾನನ. ಏ ಸುಶೀಲಾ, ಆ ಸ್ವಾಭಿಮಾನ ಯಾರಿಗೆ ಏನೇ ಕೊಟ್ಟಿದೆ? ಮಾತೆತ್ತಿದ್ರೆ ಸಾಕು, ಅಪ್ಪ ನಾನು ನಿನ್ ಮರ್ಯಾದೆ ಹೋಗೋ ಕೆಲಸ ಮಾಡಲ್ಲಪ್ಪ ಅನ್ನೋ ಡೈಲಾಗ್ನ ನಿನ್ನ ಮಗಳು ಪಲಕ್ತಾ ಇರ್ತಾಳೆ. ಈಗ ನನ್ನ ಮರ್ಯಾದೆ ಏನೇ ಆಯ್ತು? ಓಡಾಡೋ ಜನ ಹುಡ್ಕೊಂಡು ಬಂದು ನನ್ನ ಮುಖದ ಮೇಲೆ ಅಂದು ಹೋಗೋಗಿದೆಯಲ್ಲೇ. ಏ ಸುಶೀಲಾ, ಈ ಮರ್ಯಾದೆನ ವಾಪಸ್ ತಂದ್ಕೊಡೋ ತಾಕತ್ತು ನಿನ್ನ ಮಗಳಿಗಿದೆಯಾ ಕೇಳೆ? ಇದೆ. ಹಾಗಾದ್ರೆ ಎದ್ದು ಹೋಗು. ನಿನ್ ಗಂಡನ ಮನೆಗೆ ಹೋಗದೆ ಇಲ್ಲಿ ಯಾಕೆ ಸತ್ತು ಬಿದ್ದಿದೀಯಾ? ರೀ ಮುಚ್ಚೆ ಬಾಯಿ. ಏ ಗೀತಾ, ನನ್ನ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ತಾನೆ ನೀನ್ ಆ ಮನೆಗೆ ಹೋಗಿದ್ದು. ಈಗ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಿದೆಯಲ್ಲೇ, ಹೋಗೆ ಅದನ್ನು ಕಾಪಾಡು. ಏನೇ ಸುಶೀಲಾ, ನಿನ್ನ ಮಗಳಿಗೆ ಕಿವಿನೂ ನೆಟ್ಕಿಲ್ವೋ? ಆಚೆ ಹೋಗು ಅಂದ್ರೆ ಒಳಗಡೆ ಹೋಗ್ತಾ ಇದ್ದಾಳಲ್ಲೇ. ಹಾಗಾದ್ರೆ ಇನ್ಮೇಲೆ ನಿನ್ ಮಗಳು ತವರಲ್ಲೇ ಪರ್ಮನೆಂಟ್ ಟೆಂಟ್ ಹಾಕಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡ್ಲಿ? ಅಯ್ಯೋ ಅಲ್ವೇ, ನಾನ್ ಯಾವ ಜನ್ಮದಲ್ಲೇ ಶನಿದೇವ್ರಿಗೆ ಅನ್ಯಾಯ ಮಾಡಿದ್ನೋ, ಈ ಜನ್ಮದಲ್ಲಿ ಮಗಳು ರೂಪದಲ್ಲಿ ಬಂದು ನನ್ನ ಕಾಡ್ತಿದ್ದಾಳಲ್ಲೇ. ಏನ್ ಮಾಡ್ಕೊಂಡು ಸಾಯ್ಲಿ ನನ್ನ ದುರ್ದೈವ. ಥು. ಇವಳೆ ಭಾವಜಿ ಬೇಡ ಅಂತ ಕೈ ತೋರಿಸಿದ್ವಿ, ನೀನು ವಾಪಸ್ ಹೊರಡೋಗದ? ಅಯ್ಯೋ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಪಾಪ. ಅವ್ರು ಏನೋ ರಾಜಕೀಯ ಮಣ್ಣು ಮಸಿ ಅಂತ ಟೆನ್ಷನ್ ಅಲ್ಲಿ ಇದ್ದಾರೆ. ಬಡ್ಸು ಬಡ್ಸು ಬಡ್ಸು. ಕಣ್ಮಣಿ, ನೀನ್ ಹೋಗು. ನನಗ್ ಬೇಕಾಗಿದ್ದು ನಾನು ಕೇಳಿ ಹಾಕಿಸ್ಕೊಳ್ತೀನಪ್ಪ. ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ಕೊ. ಯಾಕೆ ಭಾವಜಿ, ಏನೋ ತುಂಬಾ ನೊಂದ್ಕೊಂಡಂಗಿದ್ದೀರಾ? ಹೀಗೆ ಏನೋ ಅನ್ಕೋತಿದ್ದೆ. ಅಂದ್ಕೊಳ್ಳೋದನ್ನ ಹೇಳ್ಕೊಳ್ಳಿ, ಆಗ್ಲೇ ಮನ್ಸುಗಳು ನೆಮ್ಮದಿಯಾಗಿರೋದು. ಹ್ಞೂ, ಮತ್ತೆ ಅನ್ಸಿದ್ದನ್ನ ಟಕ್ ಅಂತ ಹೇಳ್ಬಿಡ್ಬೇಕು. ಕಣ್ಮಣಿ 2 ಇಡ್ಲಿ ಹಾಕಮ್ಮ. ಎಲ್ಲಿದ್ಯಾ? ನನ್ನ ನೆನಪೇ ಇಲ್ಲಲ್ಲ ನಿಂಗೆ. ಅಲ್ಲ, ನನ್ ಒಂದು ವಿಷಯ ಅರ್ಥ ಆಗ್ಲಿಲ್ಲ. ಈ ಗೀತಾ ಯಾಕೆ ಬಂದ್ಲು, ಯಾಕೆ ಹೋದ್ಲು? ಅಯ್ಯ, ಮಾತಿನ್ಯಾಕೆ ಭಾವಜಿ, ಈ ಮನೆ ಮುಖಕ್ಕೆ ಮಸಿ ಬಳಿಯಕ್ಕೆ. ಆದ್ರೆ ಅವಳ ಗುಣ,
ಅವಳು ಬೆಳೆದಿರೋ ಪರಿಸರ, ಅವಳ ಸ್ವಾವಲಂಬನೆ, ಸ್ವಾಭಿಮಾನ, ಇದೆಲ್ಲ ಇಂಥ ಕೆಲಸ ಮಾಡೋದಕ್ಕೆ ಬಿಡಬಾರ್ದು. ಬಿಟ್ಟಿದೆ ಅಂದಮೇಲೆ ನೀವು ಗುರುತಿಸ್ತಾ ಇರೋ ಅವಳು ಒಳ್ಳೆ ಗುಣದಲ್ಲಿ ಏನೋ ಹುಳುಕಿದೆ ಅಂತ ತಾನೇ ಅರ್ಥ. ಗೀತಾ ವಿಜಯ್ ಹೆಂಡತಿ ಆಗಿದ್ ನೋಡಿ ನನ್ನ ಮಗ ಎಲ್ಲೋ ಸುಧಾರಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಕಂಪೇರ್ ಮಾಡಿದ್ರೆ ನಮ್ಮ ವಿಜಿನೇ 1000 ಪಾಲು ಬೆಟರ್ ಅಲ್ಲ ಭಾಜಿ? ಗೀತಾ ಮಾತು, ನಡವಳಿಕೆ ಇವೆಲ್ಲ ನೋಡಿದ್ರೆ ಅವಳು ಹೀಗ್ ಮಾಡಿ ಹೋಗೋ ಹುಡುಗಿ ಅಂತ ಅನ್ಸಿರ್ಲಿಲ್ಲ. ಅವಳು ಕೊಬ್ಬು ತೋರಿಸೋ ಗುಣ ಅವಳಿಗಿರ್ಲಿಲ್ಲ. ಇಷ್ಟಕ್ಕೂ ತನ್ನ ಸಂಪಾದನೆಲೆ ತಾನು ಓದ್ಬೇಕು ಅಂತ ಫೀಸ್ ಕಟ್ಟಕ್ ಹೊರಟಿದ್ ಗೀತಾ ಈ ಮನೆನ ಆಳ್ಬೇಕು ಅಂತ ಹೇಗ್ ಹೇಳೋದಿಕ್ ಸಾಧ್ಯ ಅನ್ನೋ ಮಾತು ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಾಲ್ ಕೆರ್ಕೊಂಡು ಜಗಳಕ್ ಬರೋ ಗುಣ ಅವಳಿಗಿರ್ಲಿಲ್ಲ ಅಂದ್ಮೇಲೆ ಈ ಮನೇಲಿ ಮನಸ್ತಾಪ ಆಗೋದಿಕ್ ಹೇಗ್ ಸಾಧ್ಯ? ಇಷ್ಟಕ್ಕೂ ರೀ, ಆ ಗೀತಾ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತು ಬಿಡೋಣ. ಬಿಟ್ಟು ಹೋದವಳ ಬಗ್ಗೆ ಯೋಚನೆ ಮಾಡಿ ನೀವ್ಯಾಕೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಾ? ನೀವ್ ಈ ರೀತಿ ಮುಖ ಸಪ್ಪಗ್ ಮಾಡ್ಕೊಂಡು ಕೂತ್ರೆ ಈ ಮನೆ ಕಳೆ ಏನಾಗ್ಬೇಕು ಹೇಳಿ? ನೀವ್ ಈ ತರ ಬೇಜಾರ್ ಮಾಡ್ಕೊಂಡು ಮುಖ ಉದ್ಸ್ ಕೂತ್ಕೊಂಡ್ರೆ ನನ್ನ ತಂಗೆಮ್ಮನ ಮೂಡಿ ಏನಾಗ್ಬೇಕು ಭಾವಜಿ? ತಂಗೆಮ್ಮನ ಮೂಡ್ ಅಪ್ಸೆಟ್ ಆದ್ರೆ ಈ ಮನೆ ಚೆನ್ನಾಗಿರತ್ತ ಭಾವಜಿ? ಸಿಂಪಲ್ ಲಾಜಿಕ್ ಅಲ್ವಾ? ಈಗ್ಲೇ ನೋಡಿ ನಂಗೆ ತಿನ್ನೋ ಮನಸ್ಸೇ ಹೊರಟೋಯ್ತು ನನಗೆ. ಹೇ ಕಣ್ಮಣಿ, ಅಯ್ಯ ಒಂದು ಮಾತು ಬಾಯಿಂದ ಬಂದಿದ್ದಷ್ಟೇ ಹೊರಟು ಹೋದ್ಲು ಅವಳು. ಒತ್ತಾಯ ಮಾಡಿ ಬಡಿಸ್ಬೇಕು, ಬಾ ನೀನ್ ಬಡಿಸು. ರೀ, ಆ ಗೀತನ ಬಗ್ಗೆ ಯೋಚನೆ ಬಿಟ್ಬಿಡಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗೆ ನಮ್ ವಿಜಿ ಭವಿಷ್ಯದಲ್ಲಿ ಬೇರೆ ಏನೋ ಒಳ್ಳೇದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಮಧ್ಯದಲ್ಲಿ ಬಂದ ಆತುರದ ಸಂಬಂಧನ ದೇವ್ರು ತಾನಾಗ್ ತಾನೇ ತುಂಡು ಮಾಡಿ ಕಳ್ಸಿದಾನೆ ಅಷ್ಟೇ. ನೀವು ಒಂದು ಯೋಚನೆ ಮಾಡಿ ಬಾವುಜಿ, ಇದೇನಾರು ಹೀಗೆ ಮುಂದುವರೆದಿದ್ರೆ ನಮ್ಮ ವಿಜಿ ಜೀವನ ಪರ್ಯಂತ ಆ ಗೀತಾಳ ಕೈಗೆ ತನ್ನ ಜುಟ್ಟನ್ನು ಒಪ್ಪಿಸ್ಬೇಕಿತ್ತು. ಜೀವಮಾನ ಪರ್ಯಂತ ಅವಳ ಗುಲಾಮನಾಗ್ಬೇಕಿತ್ತು ನಿಮ್ಮ ಮಗ. ಗಂಡ ಹೆಂಡತಿ ಅಂದ್ರೆ ಒಬ್ರು ಜುಟ್ಟು ಒಬ್ರು ಹಿಡ್ಕೊಳ್ಳೋದಲ್ಲ ರೀ. ತಂಗೆಮ್ಮ ಹೇಳಿದ್ದು 100% ಕರೆಕ್ಟ್ ಬಾವುಜಿ. ಇವಾಗ ನೋಡಿ, ಈ ಸಂಸಾರ ಅಂದ್ರೆ ಜುಟ್ಟಿಂದ ಹಾಕೋ ಜಡೆ ತರ ಇರ್ಬೇಕು ಬಾವುಜಿ. ಈಗ ತಂಗೆಮ್ಮನ ಜಡೆ ನೋಡಿ, ಅದರಲ್ಲಿ 2 ಎಳೆ ಇದೆ, ಕರೆಕ್ಟಾ? ಅದರಲ್ಲಿ 1 ಎಳೆ ನೀವು, 1 ಎಳೆ ನನ್ನ ತಂಗೆಮ್ಮ. ಇಬ್ರು ಸೇರಿದ್ರೆ ಸುಂದರವಾದ ಕೇಶ ವಿನ್ಯಾಸ. ಮನುಷ್ಯನಿಗೆ ಜಡೆ ಎಷ್ಟು ಮುಖ್ಯನೋ ಜೀವನದಲ್ಲಿ ನಡೆ ಕೂಡ ಅಷ್ಟೇ ಮುಖ್ಯ ಬಾವುಜಿ. ಫಾರ್ ಎಕ್ಸಾಂಪಲ್, ನೀವು ನನ್ನ ತಂಗೆಮ್ಮ ಇದ್ದಂಗೆ. ಏನಂತೀರಾ ಬಾವಿ? ಅಣ್ಣ, ನೀನ್ ಸುಮ್ನೆ ಇರು, ಅದೆಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಆದ್ರೂ ಬಿಡಿಸಿ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ತಂಗೆವಾ.